ಎಚ್ಡಿಕೆ ಶಸ್ತ್ರಚಿಕಿತ್ಸೆ ಬಗ್ಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಗೆ ಡಾಕ್ಟರ್ ಮಂಜುನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಮಾಡುವಾಗ ನಾನು ಅಲ್ಲೇ ಇದ್ದೆ. ಅವರಿಗೆ ಕಾಲಿನ ರಕ್ತನಾಳದ ಮೂಲಕ ಹೃದಯ ಕವಾಟ ಬದಲಾವಣೆ ಮಾಡಲಾಗಿದೆ. ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳಲು ಒಟ್ಟು 13 ವರ್ಷ ಓದಬೇಕು. ಸಾಮಾನ್ಯ ಡಾಕ್ಟರ್ಗಳಿಗೂ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಇನ್ನು ಈ ಬಗ್ಗೆ ಸಾಮಾನ್ಯ ಜನಕ್ಕೆ ಏನು ಗೊತ್ತಾಗುತ್ತೆ? ಯಾವುದೇ ಮಾಹಿತಿ ಇಲ್ಲದೆ ಯಾರು ಮಾತನಾಡಬಾರದು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ 12-13 ವರ್ಷ ಓದಿದ್ರು ಕೂಡ ಎಷ್ಟೋ ಸರಿ ಅದ್ರ ಬಗ್ಗೆ ಬಹಳ ಕಷ್ಟ ಹೇಳೋದು. ಇದು ಒಂದು ಆಧುನಿಕ ತಂತ್ರಜ್ಞಾನ. ಕುಮಾರಸ್ವಾಮಿಯವರಿಗೆ ಈಗ 3ನೇ ಬಾರಿ ಇದು ಆಧುನಿಕ ತಂತ್ರಜ್ಞಾನ ಇಲ್ದೇನೆ ಎದೆ ಸೀಳ್ದೇನೆ, ಎದೆ ಓಪನ್ ಮಾಡ್ದೇನೆ, ಹೃದಯ ಓಪನ್ ಮಾಡ್ದೇನೆ ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನು ಬದಲಾಯಿಸಲಾಗಿದೆ. ಇಂಗ್ಲೀಷಲ್ಲಿ ಇದನ್ನು ಟಾವಿ ಅಂತಿದ್ದೀವಿ. ನಾವು ಕೂಡ ಈ ಪ್ರೊಸೀಜರ್ ಮಾಡಿದ್ದೀವಿ. ನಾನು ವೈಯಕ್ತಿಕವಾಗಿ ಮಾಡಿದ್ದೀವಿ ಈ ಪ್ರೊಸೀಜರು. ಆದರೆ ಈ ಸರಿ ಅವ್ರನ್ನ ಚೆನ್ನೈನಲ್ಲಿ ಮಾಡಿಸಿದ ಉದ್ದೇಶ ಏನಪ್ಪ ಅಂದರೆ, ಇಲ್ಲೆಲ್ಲ ತುಂಬ ಒತ್ತಡ ಇರುತ್ತೆ, ಇಲ್ಲೆಲ್ಲ ಮಾಡಿಸಿದ್ರೆ ಅಂದ್ಬಿಟ್ಟು. ಇದು ಕಾಲಿನ ರಕ್ತನಾಳದ ಮೂಲಕ ಈ ವ್ಯಾಲ್ವ್, ಟಿಶ್ಯೂ ವ್ಯಾಲ್ವ್ ಅಂತ ಇರುತ್ತೆ, ಅದು ಮೆಟ್ರಾನಿಕ್ ಕಂಪನಿಯಿಂದ ಮಾಡಿದಂಥ ಟಿಶ್ಯೂ ವ್ಯಾಲ್ವ್, ಎವಲ್ಯೂಟ್ ವ್ಯಾಲ್ವ್ ಅಂತ, ಅದನ್ನು ರಕ್ತನಾಳದ ಮೂಲಕ ನಾವು ಆಂಜಿಯೋಗ್ರಾಮ್ ಟೆಕ್ನಿಕನ್ನು ಉಪಯೋಗಿಸಿ ಹಿಂದೆ ಏನು ವ್ಯಾಲ್ವ್ ಇತ್ತು ಅದರಲ್ಲಿ ಕೂರಿಸಲಾಗಿದೆ. ಅದನ್ನು ವ್ಯಾಲ್ವ್ ಇನ್ ವ್ಯಾಲ್ವ್ ಅಂತ ಹೇಳ್ತೇವೆ. ಇದೆಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದು ಗೊತ್ತಿರಲ್ಲ. ಸಾಮಾನ್ಯ ವೈದ್ಯರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲ್ಲ, ಗೊತ್ತಿರಲ್ಲ. ಇನ್ನು ಸಾಮಾನ್ಯ ಸಾರ್ವಜನಿಕರಿಗೆ ಹೆಂಗೆ ತಿಳಿಲಿಕ್ಕೆ ಸಾಧ್ಯ? ಇದು ಬಹಳ, ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿ ಇಲ್ದೇನೆ ಯಾವುದ್ರ ಬಗ್ಗೆನೂ ಮಾತಾಡಬಾರ್ದು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಏಪ್ರಿಲ್ 2ನೇ ವಾರದಲ್ಲಿ ಸಮೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. 28 ಕ್ಷೇತ್ರಗಳಲ್ಲಿ ಸರ್ವೆ ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದೀಗ ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವಿಸಿರುವಂಥದ್ದು. ಎಷ್ಟರ ಮಟ್ಟಿಗೆ ಈ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ? ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ? ಹಾಗಿದ್ರೆ ಇಲ್ಲಿ ಮೋದಿ ಅಲೆ ಬಗ್ಗೆಯೂ ಮಾಹಿತಿ ಸಂಗ್ರಹಕ್ಕೆ ಈಗ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಈಗ ಕಾಂಗ್ರೆಸ್ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅದು ವರ್ಕೌಟ್ ಆಗಿದೆಯಾ ನಿಜಕ್ಕೂ ಕೂಡ ಅನ್ನುವಂಥದ್ದು ಈಗ ಸರ್ವೆ ಮೂಲಕ ಗೊತ್ತಾಗಬೇಕು. ರಾಜ್ಯದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ? ಅಭ್ಯರ್ಥಿಯ ಪರ ಹಾಗೆ ವಿರೋಧಗಳು ಯಾವ ರೀತಿ ಇದೆ? ಅಭ್ಯರ್ಥಿಗಳಿಗೆ ವೋಟ್ ಬೀಳುವಂತಹ ಚಾನ್ಸಸ್ ಇದೆಯಾ? ಜಾತಿವಾರು ಲೆಕ್ಕಾಚಾರ ಇಲ್ಲಿ ಆಗುತ್ತಾ? ಈಗ ಅಭ್ಯರ್ಥಿಯ ಪರ ವಿರೋಧ ಅಂಶಗಳೇನು ಅನ್ನುವಂಥ ಸರ್ವೆಗೆ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಗೆಲ್ಲಲು ತಂತ್ರಗಾರಿಕೆ ಹೇಗಿರಬೇಕು ಅಂತ ಸರ್ವೆ ಮೂಲಕ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಮೋದಿ ಅಲೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ.